ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಆಯ್ತಲ್ವಾ, ಅವತ್ತು ಯಾವ ಥರ ಏನೇನಾಯಿತು, ಏನು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆನೇ ನಾನು ರೆಡಿಯಾಗಿ ಗೋಲ್ಡ್ ಪರ್ಚೇಸ್ಗೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ. ಟೈಮಿಂಗ್ಸ್ ಇರುತ್ತಲ್ಲ ಅವತ್ತಿನ ದಿನ 12:30 to 2:30 ಒಳಗಡೆ ಏನೋ ಇತ್ತು. ಸೊ ಆ ಟೈಮಲ್ಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಒಳ್ಳೆ ಟೈಮಲ್ಲಿ ಹೊರಟಿದ್ದೇವೆ. ಇದು ಇನ್ನೂ ನಾವು ವಾಪಸ್ ಬಂದ್ವಲ್ಲ ತೊಗೊಂಡ್ಬಿಟ್ಟು, ಆ ಟೈಮಲ್ಲಿ ಸ್ವಲ್ಪ ಮಲ್ಲಿಗೆ ಹೂವು ಕಟ್ಟಿರೋದು ಸಿಗುತ್ತಾ ಅಂತ ನೋಡಿದೆ. ಕಟ್ಟಿರೋದು ಸಿಕ್ಕಿಲ್ಲ, ಬಿಡಿ ಹೂವನೇ ಸಿಕ್ಕಿತ್ತು ಪಾಕೆಟಲ್ಲಿ. ಹಾಗೇನೆ ಆ ಪಾಕೆಟ್ನ ತೊಗೊಂಡ್ಬಂದ್ಬಿಟ್ಟು ನಾನು ಸೂಜಿ ದಾರದಲ್ಲಿ ಮಲ್ಲಿಗೆ ಹೂವನ್ನ ಪೋಣಿಸ್ತಾ ಇದ್ದೀನಿ ಅಮ್ಮನವರ ಫೋಟೋಕ್ಕೆ, ಲಕ್ಷ್ಮೀ ಅಮ್ಮನವರ ಫೋಟೋಕ್ಕೆ. ನನಗೆ ಕಟ್ಟಕ್ಕೆ ಬರಲ್ಲ, ನಾನು ಚಿಕ್ಕ ವಯಸ್ಸಿನ ಕಟ್ಟೆ ಅಭ್ಯಾಸ ಇಲ್ಲ. ಕಟ್ಟಕ್ಕೆ ಹೋದರೆ ಬೇಗ ಉದ್ರೋಗ್ಬಿಡುತ್ತೆ ಎಲ್ಲದು. ಆಮೇಲೆ ನಮ್ಮ ಅತ್ತೆ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಹೂ ಕಟ್ತಾರೆ. ನಾನು ಅವ್ರ ಜೊತೆ ಎಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ನಿಜವಾಗ್ಲೂ ನನಗೆ ಕಟ್ಟಕ್ಕೆ ಬರೋದೇ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಸೂಜಿ ದಾರದಲ್ಲಿ ತೊಗೊಂಡ್ಬಿಟ್ಟು ಈ ಥರ ನಾನು ನೀಟಾಗಿ ಪೋಣಿಸಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಅವತ್ತು ನಾವು ಗೋಲ್ಡ್ ತಗೋಬರೋಕ್ಕೆ ಅಂತ ಹೇಳಿ ಹೋಗಿದ್ವಲ್ಲ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೋಗಿದ್ವಿ. ನಾವು ಯೂಶ್ವಲಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಂದನೇ ಯಾವಾಗಲೂ ಗೋಲ್ಡ್ನ ಪರ್ಚೇಸ್ ಮಾಡೋದು. ಈ ಸರಿ ನಾನು ತುಂಬ ಜಾಸ್ತಿ ಏನು ತಗೊಂಡಿಲ್ಲ. ಒಂದು ಬೆಳ್ಳಿಯ ಲಕ್ಷ್ಮೀ ವಿಗ್ರಹ ಮತ್ತು ಬೆಳ್ಳಿದೊಂದು ಚಿಕ್ಕದ ಕಿವಿ ಓಲೆ, ಬಂಗಾರದೊಂದು ಕಿವಿ ಓಲೆ ತೊಗೊಂಡಿದ್ದೀನಿ. ಒಂದು 3 ಗ್ರಾಮ್ ಅಷ್ಟು ವೆಯ್ಟ್ ಇರುವಂಥದ್ದು ತೊಗೊಂಡಿದ್ದೀನಿ. ಇದು ನನ್ನ ಹಸ್ಬೆಂಡೇ ಚೂಸ್ ಮಾಡಿದ್ದು ಇವತ್ತು. ಇನ್ನು 3 ಏನು ತೊಗೊಂಡಿದ್ವಲ್ಲ ಐಟಮು, ಒಂದು ಅಮ್ಮನವರ ವಿಗ್ರಹ ಚಿಕ್ಕದು, ಬೆಳ್ಳಿಯ ಒಂದು ಓಲೆ ಮತ್ತು ಬಂಗಾರದೊಂದು ಓಲೆ ತೊಗೊಂಡು ಬಂದ್ವಿ. ಇನ್ನು ಬರುವಾಗಲೇ ನಾನು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡ್ಬಂದಿದ್ದೆ, ಪೂಜೆಗೆ ಬೇಕಾಗುತ್ತೆ ಅಂತ ಹೇಳಿ. ಬಂದ ತಕ್ಷಣ ನಾವು ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ಮನೆ ಎಲ್ಲ ಬೆಳಗ್ಗೆನೇ ಒರೆಸ್ಬಿಟ್ಟು ಹೋಗಿದ್ದೆ. ಬಂದಾದಮೇಲೆ ಜಸ್ಟ್ ಒಂದು ಲೈಟಾಗಿ ಡಸ್ಟಿಂಗ್ ಥರ ಮಾಡಿಕೊಂಡು ಅದಾದಮೇಲೆ ಏನೇನು ತೊಗೊಂಬಂದಿದ್ವಿ ಅದನ್ನು ಮಲ್ಲಿಗೆ ಹೂವಿನ ಜೊತೆ ಜೋಡಿಸ್ಬಿಟ್ಟು ಸ್ವೀಟೆಲ್ಲ ಇಟ್ಬಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡಿಬಿಟ್ಟು ನೀಟಾಗಿ ಪ್ರಸಾದ ಎಲ್ಲ ಇಟ್ಟು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಸ್ವಲ್ಪ ಧೂಪ ಎಲ್ಲ ಹಾಕಿದ್ದಾಯಿತು. ಇದು ನಮ್ಮ ಒಂದು ಏನೋ ಅಕ್ಷಯ ತೃತೀಯದ ಒಂದು ಏನೇನು ತೊಗೊಂಬಂದು ಪೂಜೆ ಮಾಡಿದ್ವಿ ಅಂತ ಹೇಳಿ. ನಿಮಗಾಗಲೇ ಗೊತ್ತಿದೆ ಬಂಗಾರದ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ. ಹಾಗಾಗಿ ನಾವು ಗೋಲ್ಡು ಏನು ಜಾಸ್ತಿ ಅಷ್ಟೊಂದೇನು ಪರ್ಚೇಸ್ ಮಾಡೋಕ್ಕೋಗಿಲ್ಲ. ಇಲ್ಲಿ ಬೆಳ್ಳಿಯ ಒಂದು ವಿಗ್ರಹ ಇಟ್ಟಿದ್ದೀನಲ್ಲ ಮಲ್ಲಿಗೆ ಹೂವಿನಲ್ಲಿ, ಅದೇ ವಿಗ್ರಹನ ನಾನು ಪರ್ಚೇಸ್ ಮಾಡಿಕೊಂಡು ತೊಗೊಂಬಂದಿದ್ದು. ಇನ್ನು ಸಂಜೆ ಟೈಮಲ್ಲಿ ನಾವು ಹೊರಗಡೆ ಹೋಗಿ ಸ್ವಲ್ಪ ಫ್ರೈಡ್ ರೈಸು ಮತ್ತು ಪಾನಿಪುರಿ ಅದು ಇದು ತಿಂದ್ಕೊಂಡು ಹೊರಗಡೆ ಬರೋಣ ಅಂತ ಹೇಳಿ ಹೋಗಿದ್ವಿ. ನಾವು ಬೆಳಗ್ಗೆಯಿಂದ ಅಷ್ಟೊಂದೇನು ತಿಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಫ್ರೈಡ್ ರೈಸು, ಪೂರಿ, ಚೋಲೆ ಭಟೂರ ಎಲ್ಲ ಸಿಗುತ್ತಲ್ಲ ಅದನ್ನು ತಿಂದ್ಕೊಂಡು ಆವತ್ತಿನ ಒಂದು ಪೂಜೆನ ನಾವು ಮುಗಿಸಿದ್ವಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಯಾವ ಲಕ್ಷ್ಮೀ ವಿಗ್ರಹ ತೊಗೊಂಬಂದಿದ್ದೆ, ಇಯರಿಂಗ್ಸು ಯಾವ್ದು ತೊಗೊಂಬಂದಿದ್ದೆ ಅಂತ ಹೇಳಿ ತೋರಿಸ್ತೀನಿ. ಇನ್ನು ಇದು ನೆಕ್ಸ್ಟ್ ಡೇಯ ವಿಡಿಯೋ. ಅವತ್ತಿನ ದಿನ ಪೂಜೆ ಎಲ್ಲ ಮಾಡಿ ಹೊರಗಡೆ ಹೋಗಿ ಬಂದು ಸುಸ್ತಾಗ್ಬಿಟ್ಟಿದ್ವಿ, ಹಾಗಾಗಿ ನಾನೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಮನೆಗೆ ಗ್ರೋಸರಿ ಎಲ್ಲ ಏನೇನು ಬೇಕಿತ್ತು ಅದನ್ನು ಶಾಪ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಅದನ್ನು ಇಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ ದೋಸೆ ಬ್ಯಾಟ್ರು, ಎಣ್ಣೆ, ಶಾಂಪೂ, ಸ್ವಲ್ಪ ಚಿಪ್ಸ್ ಅಂತೆ, ಫಿಲ್ಟರ್ ಕಾಫಿ ಮತ್ತು ಕಡಲೆ ಬೀಜ, ಟಿಶ್ಯೂ ಪೇಪರು, ರವೆ, ರಸ್ಕು, ಯೂಶ್ವಲಿ ಮನೆಗೆ ಏನೇನು ಗ್ರೋಸರೀಸ್ ಬೇಕು ಅದೆಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬನಾನಾ ಚಿಪ್ಸು ಮತ್ತು ಚಕ್ಲಿ ಕೂಡ ತೊಗೊಂಡ್ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ಏನೇನು ಬೇಕೋ ಅದನ್ನು ಕೂಡ ತೊಗೊಂಡ್ಬಂದಿದ್ದೀನಿ. ತುಂಬಾ ಜಾಸ್ತಿ ಅಂತ ಏನಿಲ್ಲ, ಸ್ವಲ್ಪ ಗ್ರೋಸರಿ ತೊಗೊಂಡ್ಬಂದಿದ್ದೆ. ಏನೇನು ನೀಡ್ಸ್ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡ್ಬಂದು ಜೋಡಿಸ್ತಾ ಇದ್ದೀನಿ. ಇನ್ನು ನಮ್ಮನೇಲಿ ಗ್ರೋಸರಿ ತೊಗೊಂಬರೋಕ್ಕೆ ಹೋದರೆ ಪಾಪುದೇ ಜಾಸ್ತಿ ಐಟಮ್ ಇರುತ್ತೆ. ಅವ್ರದ್ದು ಚಿಪ್ಸ್ ಅಂತೆ, ಚಾಕ್ಲೇಟ್ ಅಂತೆ ಇದೇ ಜಾಸ್ತಿ ಇರುತ್ತೆ. ನಮ್ಮದು ಥಿಂಗ್ಸ್ ಕಮ್ಮಿ ಆಗ್ಬಿಡುತ್ತೆ, ಇನ್ನೆಲ್ಲ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಜೋಡಿಸಿಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಯೂಶ್ವಲಿ ನಾವು ತಿಂಗಳಿಗೊಂದ್ಸರಿ 15 ದಿನಕ್ಕೊಂದ್ಸರಿ ಆ ಥರ ಗ್ರೋಸರಿ ತಗೊಂಡ್ಬರಲ್ಲ. ಯಾವಾಗ ಏನೇನು ಖಾಲಿ ಆಗುತ್ತೆ ಅದನ್ನು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದ್ಸರಿ ಗ್ರೋಸರಿ ಶಾಪ್ಗೆ ಹೋದರೆ ಎಲ್ಲದನ್ನು ತೊಗೊಂಡ್ಬಿಟ್ಟು ಬರ್ತೀವಿ. ನಾನು ವಿಡಿಯೋ ಮಾಡೋ ಟೈಮಲ್ಲಿ ಪಾಪನು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಒಂದೊಂದು
ನನಗೆ ತೋರಿಸ್ತಾ ಇದ್ದಾಳೆ. ಇನ್ನು ತರಕಾರಿ ಅಂತ ಬಂದರೆ ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ನುಗ್ಗೆಕಾಯಿ. ಇವಾಗ ಡೈಲಿ ನಾವು ಏನೇನು ಯೂಸ್ ಮಾಡ್ತೀವಲ್ಲ ತರಕಾರಿ, ಅದೆಲ್ಲ ವಾರಕ್ಕೊಂದ್ಸರಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ನನಗೇನು ಅನಿಸುತ್ತೆ ಅಂದರೆ ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರು ಚಟ್ನಿಗಾಗಿರ್ಬೋದು, ಒಗ್ಗರಣೆಗಾಗಿರ್ಬೋದು, ಆಮೇಲೆ ಪಲ್ಯ, ಸಾಂಬಾರು ಏನೇ ಮಾಡೋದಕ್ಕಾದರೂ ತುಂಬ ಈಸಿಯಾಗಿ ಫ್ರಿಜ್ಜಿಂದನೇ ತೆಗೆದ್ಬಿಟ್ಟು ಮಾಡ್ಬೋದು. ಡೈಲಿ ಹೋಗಿ ಸ್ವಲ್ಪ ಸ್ವಲ್ಪ ತರಕಾರಿ ತೊಗೊಂಬಂದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಬಿಸಿ ಮಾರ್ನಿಂಗ್ಸ್ ಯಾರು ಇರ್ತೀರ, ಮಕ್ಕಳೆಲ್ಲ ಯಾರು ಇರ್ತಾರೆ, ಅವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು 1 ವೀಕಿಗೆ ಒಂದೇ ಸರಿ ಇಲ್ಲ 15 ಡೇಸ್ಗೆ ಒಂದ್ಸರಿ ತರಕಾರಿ ತೊಗೊಂಬಂದು ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತರಕಾರಿ ಅಂತ ಹೇಳಿ ಬಂದರೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಜೋಳ ಅಂತ ನಮ್ಮ ಮನೇಲಿ ಜೋಳ ತುಂಬ ಇಷ್ಟಪಡ್ತಾರೆ. ಜೋಳ ಆಗಿರ್ಬೋದು, ಬ್ರಿಂಜಲ್ ಆಗಿರ್ಬೋದು, ಬಟಾಣಿ ಕಾಳು, ಸೀಸನಲಲ್ಲಿ ಸಿಗೋವಂಥ ಎಲ್ಲ ತರಕಾರಿಗಳನ್ನು ತೊಗೊಂಬಂದು ಸ್ಟಾಕ್ ಇಟ್ಕೊಳ್ತೀವಿ. ಸ್ಟಾಕ್ ಅಂದರೆ ಲೈಕ್ ಒಂದು 15 ಡೇಸು ಇಲ್ಲ ಒಂದು ವಾರನಾದರೂ ಬರಬೇಕು ಅಂದರೆ ಪಲ್ಯಕ್ಕೆ, ಸಾಂಬಾರಿಗೆ, ಅದಕ್ಕೆಲ್ಲ ಆ ಥರ ಒಂದ್ಸರಿ ಜೋಡಿಸ್ಕೊಂಡು ಇಟ್ಕೊಬಿಡ್ತೀನಿ. ಒಂದ್ಸರಿ ತರಕಾರಿ ತಗೊಬಂದ ತಕ್ಷಣ ಅದನ್ನು ಎಲ್ಲದನ್ನು ಈ ಥರ ಕೆಳಗಡೆ ಹಾಕ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡು ಒಂದೊಂದ್ಸರಿ ಜಿಪ್ಲಾಕ್ ಕವರಲ್ಲಿ ಹಾಕಿ ಎತ್ತಿಡ್ತೀನಿ. ಇಲ್ಲ ಅಂದರೆ ಒಂದೊಂದ್ಸರಿ ನಾನು ಬಾಕ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ. ಆ ಥರ ಬಾಕ್ಸಲ್ಲೂ ಕೂಡ ಹಾಕಿ ಎತ್ತಿಡ್ತೀನಿ. ನಾನು ತರಕಾರಿನ ಸ್ಟೋರೇಜ್ ಬಾಕ್ಸಲ್ಲಿ ಯಾವ ಥರ ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳಿ ತುಂಬ ಸರಿ ವಿಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಬೇಕು ಅಂದರೆ ನನ್ನ ಓಲ್ಡ್ ವಿಡಿಯೋಸ್ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ತರಕಾರಿ ಸ್ಟೋರೇಜ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇನ್ನು ಇದಿಷ್ಟು ಒಂದು ವಾರಕ್ಕಾಗಷ್ಟು ಗ್ರೋಸರಿ ಮತ್ತು ತರಕಾರಿಗಳನ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ನನಗೆ ಮನೇಲಿ ಏನು ಖಾಲಿ ಅದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಖಾಲಿ ಆಗಬಾರ್ದು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಖಾಲಿ ಆಗಬಾರ್ದು. ಅದೆಷ್ಟು ಖಾಲಿ ಐತೆ ಅಂದರೆ ನನಗೆ ಟೆನ್ಷನ್ ಆಗ್ತಿರತ್ತೆ. ಯಾಕೆಂದರೆ ಅದಿಷ್ಟು ಇದ್ದರೆ ಏನಾದರೂ ಮಾಡಿಬಿಡ್ಬೋದು. ಈವನ್ ದಾಲ್ ಇತ್ತು ಅಂದರೆ ಅದನ್ನು ಕೂಡ ಬಾಯ್ಲ್ ಮಾಡಿ ಒಗ್ಗರಣೆ ಹಾಕ್ಬಿಡ್ಬೋದು. ಇನ್ ಕೇಸ್ ಅದೇ 3 ಬೇಸಿಕ್ ಇಲ್ಲ ಅಂದರೆ ತುಂಬಾ ಏನು ಮಾಡೋದಪ್ಪ, ಏನು ಮಾಡೋದು, ಒಗ್ಗರಣೆ ಹಾಕೋದಕ್ಕೂ ಏನೂ ಇಲ್ಲವಲ್ಲ ಅಂತ ಅನ್ನಿಸ್ತಿರತ್ತೆ. ಯೂಶ್ವಲಿ ನಮ್ಮಲ್ಲಿ ತರಕಾರಿ ಖಾಲಿ ಆಗೋಲ್ಲ, ಯಾವಾಗಲೂ ಸ್ಟಾಕಲ್ಲೇ ಇಟ್ಟಿರ್ತೀನಿ. ಬಟ್ ಕೆಲವೊಂದ್ಸರಿ ನನಗೆ ಯಾವಾಗಲೂ ಮನೇಲಿ ತರಕಾರಿ ಇದ್ದರೆ ಅಡುಗೆ ಮಾಡೋದಕ್ಕೆ ಖುಷಿ ಅನಿಸ್ತಿರತ್ತೆ, ಏನೋ ಒಂಥರ ಜೋಶು. ಇದೆಲ್ಲದನ್ನು ಇವಾಗ ಒಂದೊಂದನ್ನೇ ಜೋಡಿಸ್ಬಿಟ್ಟು ಎತ್ತಿ ಇಡ್ತಾ ಇದ್ದೀನಿ. ಈರುಳ್ಳಿ ಸ್ಟ್ಯಾಂಡ್ಗೆ ಈರುಳ್ಳಿ ಹಾಕಿಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಗೇನೆ ಅಲ್ಲೇ. ಈರುಳ್ಳಿ, ಬೆಳ್ಳುಳ್ಳಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ, ಸ್ನ್ಯಾಕ್ಸನ್ನು ಕೂಡ ಅದೇ ಒಂದು ರ್ಯಾಕಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇನ್ನು ಅವತ್ತಿನ ಸಾಂಬಾರಿಗೆ ಅಂತ ಹೇಳಿ ಸ್ವಲ್ಪ ಬೀನ್ಸು ಮತ್ತು ಇದೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ತೊಗೊಂಬಂದಿದ್ದೆಲ್ಲ ಆವಾಗಲೇ ಫ್ರೆಶ್ ಆಗಿ ತೊಳೆದ್ಬಿಟ್ಟು ಏನಾದರೂ ಮಾಡೋಣ ಅಂತ ಹೇಳಿ ಇನ್ನೂ ತುಂಬ ಇದೆಲ್ಲ ಎತ್ತಿ ನೀಟಾಗಿ ಒಳಗಡೆ ಇಡಬೇಕಾಗಿದೆ. ಮತ್ತು ಸ್ವಲ್ಪ ಜಿಪ್ಲಾಕಲ್ಲಿ ಇಟ್ಟರು ಕೂಡ ತರಕಾರಿಗಳು ತುಂಬ ದಿನ ಬರುತ್ತೆ. ಜಿಪ್ಲಾಕ್ ಕವರಲ್ಲಿ ಹಾಕಿ ಇಟ್ಟರು ಕೂಡ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಜಿಪ್ಲಾಕ್ ಇಲ್ಲ ಅಂದರೆ ನಾರ್ಮಲ್ ಕವರಲ್ಲೂ ಕೂಡ ಸುತ್ತಿ ಇಡ್ಬೋದು. ಅದು ಕೂಡ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನಗಳ ಕಾಲ ಹಾಳಾಗಲ್ಲ ತರಕಾರಿ. ಇನ್ನು ಹಸಿ ಬಟಾಣಿ ಕಾಳು ಸೀಸನ್ ಅಲ್ವಾ ಇವಾಗ, ಸೊ ಚೆನ್ನಾಗಿ ಜಾಸ್ತಿ ಸಿಗ್ತಾ ಇದೆ. ಅದನ್ನ ಹಂಗೆ ಬಿಡಿಸ್ಬಿಟ್ಟು ಹಂಗೇನೆ ತಿನ್ಕೋಬೇಕು ಅಂತ ಅನಿಸುತ್ತೆ. ಸೊ ನಾನು ಹಂಗೆ ಬಿಡಿಸ್ಬಿಟ್ಟು ತಿಂತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಫ್ರೈಡ್ ರೈಸು, ಮ್ಯಾಗಿ ಅಥವಾ ಏನಾದರೂ ಪಲ್ಯಗಳೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಇದು ಬಟಾಣಿ ಕಾಳು ಹಾಕೋದಕ್ಕೆ. ಸೊ ಬೀನ್ಸ್ನೂ ಅಷ್ಟೇ ಆವಾಗಲೇ ಬಿಡಿಸ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಇದೆಲ್ಲ ಬೇಗ ಬೇಗ ಒಂಚೂರು ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ ಅಡುಗೆ ಅಂತ ಹೇಳಿ ಟೊಮೊಟೊ, ಈರುಳ್ಳಿ ಅದೆಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇಗ ಒಂದು ಸ್ವಲ್ಪ ಏನಾದರೂ ಸಬ್ಜಿ ಇಲ್ಲ ಸಾಂಬಾರು ಥರ ಮಾಡಿಬಿಟ್ಟು ಊಟಕ್ಕೆ ಕೊಡೋಣ ಅಂತೇಳಿ. ತರಕಾರಿ ತೊಗೊಂಬಂದರೆ ಜೋಡಿಸೋದೇ ಒಂದು ದೊಡ್ಡ ತಲೆನೋವು. ತರೋದು ಜೋಚಲ್ಲಿ ತಂದುಬಿಡ್ತೀವಿ, ಅದನ್ನು ಸೆಟಪ್ ಮಾಡಿ ಇಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಬಟ್ ಆರಾಮಾಗಿದ್ದಾಗ ಕೂತ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಎಲ್ಲದು ಚೆನ್ನಾಗಿ ಅನಿಸ್ತಿರುತ್ತೆ. ಮಕ್ಕಳಿದ್ರೆ ಬಂದು ಕೈ ಹಾಕ್ತಿರ್ತವೆ, ಯಾವುದನ್ನು ನೀಟಾಗಿ ಮಾಡೋಕ್ಕಾಗಲ್ಲ. ನಾನು ಇಲ್ಲಿ ಎಲ್ಲದನ್ನು ಬಾಕ್ಸಲ್ಲಿ ತುಂಬಿಬಿಟ್ಟು ಸ್ವಲ್ಪ ಸಬ್ಜಿ ಥರ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಕೊಡ್ತಾ. ಸೊ ಇದು ಇವತ್ತಿನ ಒಂದು ಅಕ್ಷಯ ತೃತೀಯದ ಒಂದು
ಸೆಲೆಬ್ರೇಷನ್ ವಿಡಿಯೋ ಯಾವ ಥರ ಆಯಿತು ಅಂತ ಹೇಳಿ. ಕಿವಿ ಒಲೆ ಮತ್ತು ಏನು ಅಮ್ಮನವರ ವಿಗ್ರಹನ ತೊಗೊಂಡ್ಬಂದಿದ್ದೆ, ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ತುಂಬ ದೊಡ್ಡದೇನು ತೊಗೊಂಡ್ಬಂದಿಲ್ಲ, ತುಂಬ ಚಿಕ್ಕ ಚಾಪ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಹೋಪ್ಫುಲಿ ನಿಮಗೆ ಅಮ್ಮನವ್ರ ವಿಗ್ರಹ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ ಇಯರಿಂಗ್ ಸ್ವಲ್ಪ ಡಿಸೈನ್ ಲಾಸ್ಟಲ್ಲಿ. ಸೊ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ. ಆ್ಯಂಡ್ ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು.